ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಸ್ನೇಹಿತರೆ, ಬಿಜೆಪಿ ಹಾಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದು ಬಹಳ ಬಲಶಾಲಿಯಾದ ಪಕ್ಷಗಳು ಅಂತಾನೆ ಹೇಳಬಹುದು. ಈ ಎರಡೂ ಪಕ್ಷಗಳಲ್ಲೂ ಕೂಡ ಇದೀಗ ಬಣಬಡಿದಾಟ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯಲ್ಲಂತೂ ಬಣಬಡಿದಾಟ ಎಷ್ಟರ ಮಟ್ಟಿಗೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಬಿಜೆಪಿ ಮನೆಯೊಂದು 10 ಬಾಗಿಲು ಅನ್ನುವಂತಾಯಿತು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡುವಂತೆ ಆಯಿತು. ತುಂಬ ಜನರು ತಮ್ಮ ಪಕ್ಷದ ವಿರುದ್ಧವೇ ಓಪನ್ ಆಗಿ ಹೇಳಿಕೆ ಕೊಡೋಕ್ಕೆ ಪ್ರಾರಂಭಿಸಿದ್ರು. ಅದರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಯತ್ನಾಳ್ ಅವರು. ಇದೀಗ ಯತ್ನಾಳ್ ಅವರ ಏನಂತ ಹೇಳಿದ್ರೆ ಬಾಯನ್ನು ಮುಚ್ಚಿಸಬೇಕು, ಪಕ್ಷಕ್ಕೆ ಸಮಸ್ಯೆ ಆಗಬಾರ್ದು, ಇದರಿಂದ ಜೊತೆಗೆ ರಾಜ್ಯಾಧ್ಯಕ್ಷರ ಏನು ಗಲಾಟೆ ಆಗ್ತಾ ಇದೆಯಲ್ವಾ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಅದಕ್ಕೆ ಉದಾಹರಣೆ ಅಂತ ಅಂದರೆ ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್. ಇದೀಗ ಯತ್ನಾಳ್ ಅವರು ಈ ಶೋಕಾಸ್ ನೋಟಿಸಿಗೆ ಮೊದಲು ನಾನು ಉತ್ತರವನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇದೀಗ ಉತ್ತರವನ್ನು ಕೊಟ್ಟಿರುವಂಥದ್ದು ಉತ್ತರವನ್ನ ಕೊಟ್ಟಾಗಿದೆ ಅನ್ನುವಂತಹ ಮಾಹಿತಿ ಹೊರ ಬರ್ತಾ ಇದೆ. ಇದು ಬಿಜೆಪಿಯ ಕಥೆ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಬಣಬಡಿದಾಟ ಜೋರಾಗ್ತಾ ಇದೆ. ಇಲ್ಲಿ ಇರುವಂತಹ 2 ಬಣ ಅಂತ ಅಂದ್ರೆ ಒಂದು ಸಿದ್ದರಾಮಯ್ಯ ಬಣ, ಹಾಗೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಬಣ. ಈ ಬಣದ ಮಧ್ಯೆ ಡಿಸೆಂಬರ್ ಹಾಗೆ ಏಪ್ರಿಲ್ ವಾರ್ ನಡೀತಾ ಇದೆ. ಏನದು ಡಿಸೆಂಬರ್ ಹಾಗೆ ಏಪ್ರಿಲ್ ವಾರ್? ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳಿದಂತಹ ನ್ಯೂಟನ್ ಪಾಲಿಸಿ ಏನು, ಈ ಏನಂತ ಹೇಳ್ತಾರೆ ರಾಜಕೀಯದಲ್ಲಿ ನ್ಯೂಟನ್ ಪಾಲಿಸಿಗೆ ಏನು ಕೆಲಸ, ಅವ್ರು ಯಾಕೆ ನ್ಯೂಟನ್ ಹೆಸರು ತಂದರು, ಅದನ್ನು ಕುರಿತು ನೋಡೋಣ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕುರಿತು ಏನಂತ ಹೇಳಿದ್ರೆ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಅವ್ರ ಪರವಾಗಿ ವಹಿಸ್ಕೊಂಡು ಏನು ಮಾತಾಡಿದ್ದಾರೆ, ತುಂಬ ಕೋಲಾಹಲವನ್ನು ಎಬ್ಬಿಸಿದಂತಹ ಜಾತಿ ಗಣತಿ, ಇದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಕುರಿತು ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಅಪ್ಡೇಟ್ಸ್ ಏನು, ಇದೆಲ್ಲವನ್ನ ಕೂಡ ನೋಡೋಣ. ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಪಟ್ಟು ಅಂತಾನೆ ಹೇಳಬಹುದು. ಅಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಮಾತು. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣಗಳ ನಡುವೆ ಒಂದು ರಾಜಕೀಯ ಗಲಾಟೆ ಜೋರಾಗ್ತಾ ಇದೆ. ಏಪ್ರಿಲ್ಗೆ ಕ್ಯಾಬಿನೆಟ್ ರೀಶಫಲ್ ಪಟ್ಟು ಹಿಡಿದು ಪವರ್ ಶೇರ್ಗೆ ಸಿದ್ದು ಟೀಮ್ನಿಂದ ಪೆಟ್ಟು ನೀಡುವ ಪ್ಲಾನ್ ಇದ್ರೆ, ಅಂದರೆ ಏಪ್ರಿಲ್ಗೆ ಕ್ಯಾಬಿನೆಟನ್ನು ಚೇಂಜ್ ಮಾಡಬೇಕು, ಸಿದ್ದರಾಮಯ್ಯ ಸಂಪುಟವನ್ನು ಬದಲಾವಣೆ ಮಾಡಬೇಕು, ಹಾಗೆ ರೀಶಫಲ್ ಆಗಿ ಪವರ್ ಶೇರ್ಗೆ ಸಿದ್ದರಾಮಯ್ಯ ಅವರ ಬಣ ಪೆಟ್ಟು ಕೊಡಬೇಕು ಅನ್ನುವಂತಹ ಪ್ಲಾನ್ ಮಾಡ್ತಾ ಇದ್ರೆ, ಸದ್ಯಕ್ಕೆ ಏನು ಬೇಡ, ಪವರ್ ಶೇರ್ ನಿರ್ಧಾರದ ವೇಳೆಯೇ ಅಂದರೆ ಡಿಸೆಂಬರ್ನಲ್ಲಿ ಎಲ್ಲ ಬದಲಾಗ್ಲಿ ಅಂತ ಹೇಳಿ ವಿರೋಧಿ ಬಣ ಪಟ್ಟು ಹಿಡ್ಕೊಂಡು ಕೂತಿದೆ. ಇನ್ನೊಂದು ವಿಷಯ ಅಂತ ಅಂದರೆ ಸ್ನೇಹಿತರೆ, ಮಾರ್ಚ್ನಲ್ಲಿ ಬಜೆಟ್ ಇದೆ. ಬಜೆಟ್ ಅಧಿವೇಶನದ ಬಳಿಕ ನಿಜವಾದ ರಾಜಕೀಯ ಅಸಲಿ ಪಾಲಿಟಿಕ್ಸ್ ಶುರು ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಏಪ್ರಿಲ್ನಲ್ಲೇ ಸಂಪುಟ ಪುನರ್ರಚನೆ ಮಾಡಿ ಹಾಲಿ ಇರುವಂತಹ ಸಚಿವರಲ್ಲಿ 10ಕ್ಕೂ ಹೆಚ್ಚು ಜನರನ್ನು ಕಿತ್ಹಾಕಿ ಹೊಸಬರಿಗೆ ಅವಕಾಶವನ್ನು ಕೊಡಿ ಅನ್ನುವಂಥದ್ದು ಸಿದ್ದರಾಮಯ್ಯ ಟೀಮ್ನ ಒಂದು ಅಸ್ತ್ರ. ಅವರು ಈ ಏನು ವೆಪನ್ನನ್ನು ಇಟ್ಕೊಂಡು ತಮ್ಮ ಗಲಾಟೆಯನ್ನು ಅಂದರೆ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲದೆ ಏಪ್ರಿಲ್ನಲ್ಲಿ ಸಂಪುಟ ಪುನರ್ರಚನೆ ಆದರೆ ಏನಾಗುತ್ತೆ, 2026 ಮೇ ತನಕ ನೋ ಪವರ್ ಶೇರ್ ಎಂಬ ಗೇಮ್ ಜೊತೆಗೆ ಬೀಸುವ ದೊಣ್ಣೆಯಿಂದ ಪಾರಾಗುವಂತಹ ಜಾಣತನವನ್ನು ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಮಾಡ್ತಾ ಇದೆ ಅನ್ನುವಂಥದ್ದು ಈಗ ಇರುವಂತಹ ಚರ್ಚೆ. ಇನ್ನು ಸದ್ಯಕ್ಕೆ ಸಂಪುಟ ಸರ್ಜರಿ ಬೇಡ ಹೀಗಂತ ಡಿ ಕೆ ಶಿ ಬಣದ ವಾದ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕೂಡ ಬೇಡ, ಸಂಪುಟ ಪುನರ್ರಚನೆಯೂ ಬೇಡ ಅನ್ನುವಂತಹ ಮಾತು ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಬರ್ತಾ ಇರುವಂಥದ್ದು. ಇನ್ನು ಪವರ್ ಶೇರ್ ವಿಚಾರ ಕ್ಲಿಯರ್ ಆಗೋದಾದ್ರೆ ಡಿಸೆಂಬರ್ನಲ್ಲೇ ಎಲ್ಲ ಬದಲಾಗ್ಲಿ ಅನ್ನುವಂತಹ ಏನಂತ ಹೇಳಿದ್ರೆ ವಿಷಯದ ಕುರಿತು ಕೂಡ ಚರ್ಚೆ ಆಗ್ತಾ ಇದೆ. ಎರಡೂ ಬಣಗಳ ಪಟ್ಟಿಗೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು ಯಾವ ಪಾಲಿಸಿಯನ್ನು ಇಟ್ಕೊಂಡು ಅಥವಾ ಯಾವ ಸೂತ್ರದ ಮೇಲೆ ಏನಾಗುತ್ತೆ, ಯಾರಿಗೆ ಯಾವ ಅಧಿಕಾರ ಸಿಗುತ್ತೆ, ಅಂದರೆ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ಪವರ್ ಶೇರಿಂಗ್ ಆಗುತ್ತೋ, ಈ ಕುತೂಹಲ ಇದೀಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಧರ್ಮ ಸಂಕಟ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಪ್ರಬಲ ನಾಯಕರು, ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ. ಇಬ್ಬರಿಗೂ ಕೂಡ ಬೇಸರವಾಗದಂತೆ, ಎರಡೂ ಬಣಗಳಿಗೂ ಬೇಸರವಾಗದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಧರ್ಮ ಸಂಕಟದಲ್ಲಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆಯಲ್ವ ಈಗ ಪವರ್ ಶೇರಿಂಗ್ ಫೈಟ್, ಯಾರಿಗೆ ಯಾವ ಅಧಿಕಾರ, ಯಾರು ಅಧಿಕಾರದಲ್ಲಿ ಇರಬೇಕು, ಯಾರು ಸಿಎಂ ಪಟ್ಟ, ನೆಕ್ಸ್ಟ್ ಸಿಎಂ ಯಾರಿಗೆ, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಸಿಗುತ್ತೆ, ಅಂದರೆ ಕ್ಯಾಬಿನೆಟ್ ಶಫಲ್, ಇದ್ರ ಬಗ್ಗೆ ಎಲ್ಲ ತುಂಬ ಚರ್ಚೆಗಳು ನಡೀತಾ ಇದೆಯಲ್ವಾ. ಇದರ ಕುರಿತು
ಸಿದ್ದರಾಮಯ್ಯ ಅವರು ನ್ಯೂಟನ್ ನಿಯಮವನ್ನ ಹೇಳೋದ್ರ ಮೂಲಕ ಒಂದು ಏನಂತ ಹೇಳಿದ್ರೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ. ಏನು ಅಂತ ಅಂದರೆ DCM DK ಶಿವಕುಮಾರ್ ಹಾಗೆ CM ಸಿದ್ದರಾಮಯ್ಯ ಅವರ ಆಪ್ತರ ನಡುವಿನ ಒಂದು ಏನು ಮಾತಿನ ಗುದ್ದಾಟ ನಡೀತಾ ಇದೆಯಲ್ವಾ, ಇದರ ಮಧ್ಯ ಪ್ರವೇಶ ಮಾಡಲಿಕ್ಕೆ ಅಂದರೆ ಈ ಒಂದು ಅವ್ರು ಮಾತಾಡೋದಕ್ಕೆ ಮಧ್ಯ ಪ್ರವೇಶಿಸಲಿಕ್ಕೆ CM ಸಿದ್ದರಾಮಯ್ಯ ಅವರು ನಿರಾಕರಿಸಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಕಳೆದ ವರ್ಷ ಕೊನೆಯಲ್ಲಿ DK ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಕರ್ನಾಟಕದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಆರಂಭಗೊಂಡಂತಹ ಮಾತಿನ ಕಿತ್ತಾಟ ಈ ಫೆಬ್ರವರಿಯಲ್ಲಿ ತುಂಬಾ ಜೋರಾಗಿದೆ ಅಂತಾನೆ ಹೇಳಬಹುದು. ಇನ್ನು CM ಆಪ್ತರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವರು ನೇರವಾಗಿಯೇ DKಶಿಗೆ ಮಾತಿನ ಗುದ್ದನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ DKಶಿ ಬಣದ ಶಾಸಕರು CM ಆಪ್ತ ಶಾಸಕರಿಗೆ ಮಾತಿನ ಮೂಲಕವೇ ಟಾಂಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವಾ ಅಂತ ನೋಡೇ ಬಿಡೋಣ, ನನ್ನ ಕೈ ಮೇಲಾಗುತ್ತಾ ನಿನ್ನ ಕೈ ಮೇಲಾಗುತ್ತಾ ಅಂತ ತೊಡೆ ತಟ್ಬಿಟ್ಟಿದ್ದಾರೆ. ಈಗ ಈ ಒಂದು ಬಹಿರಂಗ ಗುದ್ದಾಟ ಜಾಸ್ತಿ ಆಗ್ತಾ ಇದ್ದು ಹೈಕಮಾಂಡ್ಗೆ ಇದು ತಲೆನೋವನ್ನ ಆಗ್ಲೇ ಹೇಳಿದಂತೆ ಒಂದು ರೀತಿಯಲ್ಲಿ ಧರ್ಮ ಸಂಕಟವನ್ನ ತಂದಿಟ್ಟಿದೆ. ಹೀಗಾಗಿ ಆಪ್ತರು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರ ಬಳಿ ಪಕ್ಷದ ವಿಚಾರ ಸಂಬಂಧ ಬಹಿರಂಗ ಹೇಳಿಕೆ ನೀಡದಂತೆ ಶಾಸಕರಿಗೆ ನೀವು ವಾರ್ನಿಂಗ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ CM ಸಿದ್ದರಾಮಯ್ಯ ಅವರವರ ಮಧ್ಯದಲ್ಲಿ ನಡೀತಾ ಇರುವಂತಹ ಮಾತಿನ ಸಮರದಲ್ಲಿ ನಾನ್ ಯಾಕೆ ಇಂಟರ್ಫಿಯರ್ ಆಗ್ಲಿ, ಇಲ್ಲಿ ನ್ಯೂಟನ್ನ ನಿಯಮವನ್ನ ಹೇಳಿದ್ದಾರೆ. ಏನಂತಂದ್ರೆ ಪ್ರತಿಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಇರ್ತದೆ ಎಂಬಂತ ಹೇಳಿಕೆಗಳು ಬರ್ತಾ ಇದೆ. ಇದಕ್ಕೆ ಸಂಬಂಧವೇ ಇಲ್ಲದಕ್ಕೆ ನಾನ್ ಯಾಕೆ ಇಂಟರ್ಫಿಯರ್ ಆಗಲಿ ಅಥವಾ ಮಧ್ಯಪ್ರವೇಶವನ್ನ ಮಾಡಬೇಕು, ನಾನು ಆ ಕೆಲಸವನ್ನ ಮಾಡೋದಿಲ್ಲ, ಆ ರೀತಿಯ ರಾಜಕೀಯಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ತಮ್ಮ ಅಣ್ಣನನ್ನ ವಹಿಸಿಕೊಂಡು ಮಾತನಾಡಿರುವಂತಹ DK ಸುರೇಶ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ DK ಶಿವಕುಮಾರ್ ಅವರಿಗೆ ಒಳ್ಳೆಯದಾಗ್ಲಿ ಎಂಬ ಭಾವನೆ ಎಲ್ರಿಗೂ ಇದೆ. ಹೀಗಾಗಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಬಂಡೆ ಪ್ರಕೃತಿ, ಕಡೆದ್ರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿ ಶಿವಕುಮಾರ್ ಅವರು ಅಂದ್ರೆ DKಶಿ ಅವರು ಆಗಾಗ ಹೇಳ್ತಾ ಇರ್ತಾರೆ. ಕಲ್ಲಿಗೆ ಪೆಟ್ಟು ಬಿದ್ದಾಗಲೇ ಶಿಲೆಯಾಗಿ ಮಾರ್ಪಾಡಾಗ್ತದೆ ಅಂತ ಹೇಳಿ DK ಸುರೇಶ್ ಅವರು ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೆಲ್ಲ ಗೊತ್ತಿಲ್ಲ, ಎಲ್ಲರೂ ಸೇರಿ ಒಳ್ಳೆಯದನ್ನ ಬಯಸ್ತಾ ಇದ್ದು ಒಳ್ಳೆಯದೇ ಆಗ್ತದೆ. ಯಾರಿಗಾದ್ರೂ ಒಳ್ಳೆಯದಾಗಬೇಕಾದ್ರೆ 10 ಜನರ ಪೆಟ್ಟು ಬೀಳ್ಬೇಕು, ಅದನ್ನ ನಾವು ತಪ್ಪಾಗಿ ತಿಳಿಬಾರ್ದು, ಅದನ್ನ ಪ್ರಸಾದವಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರಸಾದ ಹೆಚ್ಚಾಗಿ ಸ್ವೀಕರಿಸಿದ್ರೆ ಹೊಟ್ಟೆ ನೋವು ಬರೋದಿಲ್ವೇ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಾಗ ನಮ್ಗೆ ಆ ರೀತಿ ಬರೋದಿಲ್ಲ, ನಾವು ಹಳ್ಳಿಯಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿ DK ಸುರೇಶ್ ಅವರು ಒಂದು ರೀತಿಯಲ್ಲಿ ಏನ್ ಹೇಳ್ತಾರೆ ಆ ಸಂದರ್ಭಕ್ಕೆ ತಕ್ಕಂತೆ ಉತ್ತರಿಸಿದ್ದಾರೆ. ಇನ್ನು DK ಶಿವಕುಮಾರ್ AICC ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಸಚಿವ ರಾಜಣ್ಣ ಅವರ ಹೇಳಿಕೆ ಬಗ್ಗೆ ಕೇಳಿದಾಗ ರಾಜಣ್ಣ ಅವರಿಗೆ DK ಶಿವಕುಮಾರ್ ಅವರ ಮೇಲೆ ಗೌರವ ಪ್ರೀತಿ ಜಾಸ್ತಿ, ಹೀಗಾಗಿ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪ್ರೀತಿ ಜಾಸ್ತಿ ಆದ್ರೆ ಕಷ್ಟ ಆಗ್ತದಲ್ವಾ ಅಂತ ಕೇಳಿದಾಗ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಬೇಕು ಅಂತ ಬಯಸಿದಾಗ ಏನ್ ಮಾಡ್ಲಿಕ್ಕಾಗ್ತದೆ ಅಂತ ಹೇಳಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಅಂತಂದ್ರೆ ಪವರ್ ಶೇರಿಂಗ್ ಬಗ್ಗೆ ಫೈಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಾಗೆ ಇನ್ನೇನು ರಾಜ್ಯ ಬಜೆಟ್ಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂತಹ ಸಂದರ್ಭದಲ್ಲಿಯೇ ಜಾತಿ ಗಣತಿಯ ವರದಿಯ ಬಗ್ಗೆ CM ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದು ಏನಾದ್ರೂ ಅವರಿಗೆ ಏನಂತ ಹೇಳ್ತಾರೆ ಲಾಭವಾಗಿ ಮಾರ್ಪಡುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಇದೀಗ ಚರ್ಚೆಗಳು ಕೂಡ ನಡೀತಾ ಇದೆ. ಅಷ್ಟಕ್ಕೂ ಜಾತಿ ಗಣತಿಯ ವರದಿಯ ಬಗ್ಗೆ ಸಿದ್ದರಾಮಯ್ಯ ಕೊಟ್ಟಂತಹ ಗುಡ್ ನ್ಯೂಸ್ ಏನು ನೋಡೋಣ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಮುಖಂಡರು ಹಾಗೂ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ವಿಧಾನಸೌಧದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ದು ಈ ವೇಳೆ ಅವರು ಜಾತಿ ಗಣತಿ ವರದಿ ಜಾರಿಯ ಬಗ್ಗೆಯೂ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿ ನಡೆದಿದೆ, ಅದನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಜಾರಿಗೊಳಿಸುತ್ತದೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಾತಿ ಗಣತಿಯ ವರದಿ ವೈಜ್ಞಾನಿಕವಾಗಿ ತಯಾರಾಗಿದ್ದು ಸಮಾಜದ ಎಲ್ಲಾ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಯನ್ನು ತಿಳಿಯಲಿಕ್ಕೆ ಅನುಕೂಲವಾಗಿದೆ, ಆ ಪ್ರಕಾರ ಸರ್ಕಾರದ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳಿದ್ದಾರೆ. ಇನ್ನು ಅಸಮಾನತೆ ಹೋಗಬೇಕು, ಜಾತಿ ವ್ಯವಸ್ಥೆಯಿಂದ ನಿರ್ಮಾಣವಾಗಿರುವ ಅಸಮಾನತೆಯಿಂದ ಬಹುಸಂಖ್ಯಾತ ಜನ ಅವಕಾಶ ವಂಚಿತರಾಗಿದ್ದಾರೆ, ಎಲ್ರಿಗೂ ಕೂಡ ಸಮಾನ ಅವಕಾಶ ನೀಡಬೇಕಾಗಿದೆ ಅಂತ ಹೇಳಿದ್ದಾರೆ. ಏನು ತಳ ಸಮುದಾಯವಿರಲಿ ಮೇಲ್ವರ್ಗವೇ ಇರಲಿ ಎಲ್ರಿಗೂ ಕೂಡ ಸಮಾನತೆ ಇರಬೇಕು ಎಂಬ ಅಂಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಿಂದುಳಿದ ಜಾತಿಗಳಲ್ಲೂ ತಾರತಮ್ಯ ಅಸಮಾನತೆ ಇದೆ, ಅದನ್ನು ಒಂದೇ ಬಾರಿಗೆ ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಅಲೆಮಾರಿಗಳಿಗೂ ಕೂಡ ಸಿಹಿ ಸುದ್ದಿ ಕೊಡುವಂತಹ ಒಂದು
ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬಜೆಟ್ ಮುಂಚೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆಯಲ್ವಾ ಕಾಂಗ್ರೆಸ್ನಲ್ಲಿ, ಇದಕ್ಕೆಲ್ಲದಕ್ಕೂ ಕೂಡ ಬಜೆಟ್ ಉತ್ತರವನ್ನು ಕೊಡುತ್ತಾ ಈ ಬಜೆಟ್ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಈ ಪವರ್ ಶೇರಿಂಗ್ ಅಥವಾ ಏನು CM ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ, ಪದತ್ಯಾಗವನ್ನು ಮಾಡ್ತಾರಾ, ಇದೆಲ್ಲವೂ ಕೂಡ ಬಹಳಷ್ಟು ಕುತೂಹಲವನ್ನು ಮೂಡಿಸುವಂತಹ ವಿಷಯ. ಇದಕ್ಕೆ ಬಜೆಟ್ ನಂತರದಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ.